ಇವಾಗ ನಾನೊಂದು 3/4 ಕೆಜಿಯಷ್ಟು ಚಿಕನ್ನ ತೊಗೊಂಡಿದ್ದೆ. ಇವಾಗ ಫಸ್ಟಿಗೆ ಎಲ್ಲ ರುಬ್ಕೊಳ್ಳೋದು ನೋಡ್ಕೊಂಡು ಬಿಡೋಣ. ಸರಿಯಾಗಿ ಇವಾಗ ನಾನು ಕಲಿಸಿದ್ದೀನಲ್ವ ಅಷ್ಟೇ ಗಟ್ಟಿಯಾಗಿರಲಿ, ತೀರ ಗಟ್ಟಿ ಬೇಡ, ತೀರ ನೀರು ಬೇಡ. ಇವಾಗ ನಾನು ಚಿಕನ್ ಹಾಕೊತಾ ಇದ್ದೀನಿ. ಗರಿ ಗರಿಯಾಗಿ ಬಂದಿದೆ. ಟೇಸ್ಟ್ ಮಾತ್ರ ತುಂಬ ಸೂಪರಾಗಿರುತ್ತೆ. ಇವಾಗ ನಾನೊಂದು 3/4 ಕೆಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಡ್ರೈಯಾಗಿ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮೆಣಸಿನ್ಕಾಯಿ, ಹಾಗೆ ಒಂದು 2 ಕಡ್ಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಕಡೆ ಚಕ್ಕೆ ಮತ್ತು ಲವಂಗ ನಾನು ಇಷ್ಟು ತೊಗೊಂಡಿದ್ದೀನಿ, ನೋಡ್ಕೊಳ್ಳಿ ಎಷ್ಟು ತೊಗೋಬೇಕು ಅಂತ. ಈ ಕಡೆ ಸ್ವಲ್ಪ ಒಂದು 2 ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇವಾಗ ಫಸ್ಟಿಗೆ ಎಲ್ಲ ರುಬ್ಕೊಳ್ಳೋದು ನೋಡ್ಕೊಂಡು ಬಿಡೋಣ. ಫಸ್ಟಿಗೆ ನಾನು ಜಾರ್ಗೆ ಚಕ್ಕೆ ಲವಂಗ ಜೀರಿಗೆ ನಾನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಏನು ತೆಗ್ದಿಟ್ಟಿದೆ ಕೊತ್ತಂಬರಿ ಸೊಪ್ಪನ್ನ ಫುಲ್ಲು ನಾನು ಪೇಸ್ಟ್ ಥರ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿನ ನಾನು ನೀರು ಥರ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಕಲಿಸ್ಬೇಕಾದ್ರೆ ನಮಗೆ ಕ್ಲೀನಾಗಿ ಎಲ್ಲ ಕಡೆ ಚಿಕನ್ಗೆ ಹತ್ಕೊಳ್ಳುತ್ತೆ ಅಂತ. ಸೊ ಇವಾಗ ನಾನೊಂದು ಬೌಲಲ್ಲಿ 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಒಬ್ಬೊಬ್ರಿಗೆ ಖಾರ ತುಂಬ ಇಷ್ಟ ಆಗುತ್ತೆ. 2 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ. ಧನಿಯಾ ಪುಡಿ ಒಂದು ಒಳ್ಳೆ ಘಮ ಕೊಡುತ್ತೆ ಕಬಾಬ್ಗೆ. ಸೊ 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ. ಆದಮೇಲೆ ಇವಾಗ ರುಬ್ಕೊಂಡಿರೋವಂಥ ಎಲ್ಲ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. ಫಸ್ಟಿಗೆ ಚಕ್ಕೆ ಲವಂಗ ನಾನೇನು ಪೌಡರ್ ಮಾಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಕ್ಲೀನಾಗಿ ಅದಾದಮೇಲೆ ಏನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನು ಕೂಡ ಫುಲ್ಲು ಹಾಕೊಂಬಿಡಿ. ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಯಾವುದೇ ಒಂದು ಚಿಕನ್ ಫ್ರೈ ಆಗಲಿ ಚಿಕನ್ ಕಬಾಬ್ ಆಗಲಿ ನಾವು ಹಾಕಿದಾಗ ಒಂದು ಒಳ್ಳೆ ಸ್ಮೆಲ್ ಆಗಲಿ ಒಂದು ಒಳ್ಳೆ ಟೇಸ್ಟ್ ಕೊಡೋದೇ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಇದು. ಸೊ 2 ಸ್ಪೂನಷ್ಟು ನಾನು ಇವಾಗ ಅದಕ್ಕೆ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ರುಬ್ಬಿ ಇಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಕೊಳ್ಳೋಣ. 1-2 ಕಡ್ಡಿ ಕರಿಬೇವನ್ನ ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನನಗೆ ಅರಿಶಿನ ಕಮ್ಮಿ ಆದಂಗೆ ಅನಿಸ್ತು. ಸೊ ಒಂಚೂರು ಲೈಟಾಗಿ ನಾನು ಅರಿಶಿನ ಜಾಸ್ತಿ ಯೂಸ್ ಮಾಡ್ತೀನಿ, ಬಿಕಾಸ್ ಹೆಲ್ತ್ಗೆ ತುಂಬ ಒಳ್ಳೆಯದು ಅರಿಶಿನ ಬಾಡಿಗೆ ಹೋದರೆ. ಸೊ ಅದಾದಮೇಲೆ 2 ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಏನಂದರೆ ಗರಿ ಗರಿಯಾಗಿ ಬರುತ್ತೆ ನಾವೇನೇ ಮಾಡಿದ್ರು. ಅದಾದಮೇಲೆ ಒಂದು 3 ಸ್ಪೂನಷ್ಟು ಒಂದು ಕಸೂರಿ ಮೇಥಿನ ಹಾಕ್ಕೊಳ್ಳಿ. ಅದಾದಮೇಲೆ ಲಿಂಬೆಹಣ್ಣು ರಸ ನಾನು ಇಟ್ಕೊಂಡಿದ್ದೆ, ಒಂದು ಅರ್ಧ ಲಿಂಬೆಹಣ್ಣಷ್ಟು ನೀವು ಹಿಂಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದೇನೆಂದರೆ ಜಾಸ್ತಿ ನೀರನ್ನ ಹಾಕಿದ್ರೆ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನ ಯೂಸ್ ಮಾಡಬೇಡಿ ಜಾಸ್ತಿ, ಯಾಕಂದರೆ ತುಂಬ ನೀವು ತೆಳುವಾಗಿ ಮಾಡಿದ್ರೆ ನೀವೇನು ಎಣ್ಣೆಯಲ್ಲಿ ಕಬಾಬ್ ಕರಿತಿರ್ತೀರಲ್ಲ ಆವಾಗ ಎಣ್ಣೆಯಲ್ಲಿ ಎಲ್ಲ ಬಿಟ್ಕೊಂಡ್ಬಿಡುತ್ತೆ, ಏನು ಮಸಾಲೆ ಅಂಟ್ಕೊಳ್ಳೋದಿಲ್ಲ ನೀರಿನಾಗಿದ್ದರೆ. ಸೊ ಡ್ರೈಯಾಗಿ ಇವಾಗ ಎಷ್ಟು ನಾನು ಕಲಿಸಿದ್ದೀನಲ್ವ ಅಷ್ಟೇ ಗಟ್ಟಿಯಾಗಿರಲಿ, ತೀರ ಗಟ್ಟಿ ಬೇಡ, ತೀರ ನೀರು ಬೇಡ. ಇವಾಗ ನಾನು ಚಿಕನ್ ಹಾಕ್ಕೊತಾ ಇದ್ದೀನಿ. ಇವಾಗ ಈ ಚಿಕನ್ಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ್ಕಾಳು ಪುಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಮೆಣಸಿನ್ಕಾಳು ಪುಡಿ ಕೂಡ. ಯಾಕಂದರೆ ಜಾಸ್ತಿ ಹಾಕೋಬೇಡಿ, ತುಂಬ ಘಾಟ್ ಥರ ಆಗಿಬಿಡುತ್ತೆ. ಯಾಕಂದರೆ ಆಲ್ರೆಡಿ ಮೆಣಸಿನ್ಕಾಯಿ ಖಾರ ಪುಡಿ ಹಾಕ್ಕೊಂಡಿರೋದ್ರಿಂದ ಇದೊಂದು ಸ್ವಲ್ಪ ಹಾಕ್ಕೊಳ್ಳಿ. ಇದಕ್ಕೆ ಒಂದು 2 ಹನಿ ಡ್ರಾಪ್ ನಾನು ನೀರು ಹಾಕೊಂಡ್ಬಿಟ್ಟು ಕಲಿಸ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗಬೇಡಿ. ನೀವು ಜಾಸ್ತಿ ನೀರು ಥರ ಮಾಡ್ಕೊಂಡ್ಬಿಟ್ರೆ ಅದೆಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಡುತ್ತೆ. ಕ್ಲೀನಾಗಿ ಮಸಾಲೆ ಕ್ಲೀನಾಗಿ ಚಿಕನ್ಗೆ ಹತ್ಕೋಬೇಕು, ಆ ಥರ ಕ್ಲೀನಾಗಿ ಮಿಕ್ಸ್ ಮಾಡಿ ಕ್ಲೀನಾಗಿ ಕಲಿಸ್ಕೊಂಡಾದ್ಮೇಲೆ ನಾನು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಅರ್ಧ ಅವರ್ನ ಹಾಗೆ ಇಡ್ತೀನಿ. 1/2 ಅವರ್ ಆದಮೇಲೆ ಇವಾಗ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೆ ನಾನು. ಎಣ್ಣೆ ಕಾದಾಗಿದೆ. ಉರಿ ಮೀಡಿಯಮಾಗಿ ಇಟ್ಕೊಳ್ಳಿ. ಮೀಡಿಯಮಾಗಿ ಉಟ್ಕೊಂಡು ನಿಧಾನವಾಗಿ ಕರೀರಿ. ಒಳಗಡೆ ಎಲ್ಲ ತುಂಬ ಕ್ಲೀನಾಗಿ ಬೇಯುತ್ತೆ, ತುಂಬ ಸಾಫ್ಟಾಗಿ ಗರಿ ಗರಿಯಾಗಿ ತುಂಬ ಚೆನ್ನಾಗಾಗುತ್ತೆ.
ಇವಾಗ ಇದನ್ನು ನಾನು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡಿ, ಎಷ್ಟು ಗರಿ ಗರಿಯಾಗಿ ಬಂದಿದೆ. ಟೇಸ್ಟ್ ಮಾತ್ರ ತುಂಬ ಸೂಪರಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂದಿದೆ ಟೇಸ್ಟ್ನ ನನಗೂ ಹೇಳಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.